ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ನನ್ನ ವ್ಲಾಗಲ್ಲಿ ಪ್ರತಿದಿನ ಒಂದೊಂದು ಹೊಸದಾಗಿ ನಿಮ್ಮ ಜೊತೆಗೆ ಏನಾರು ಹಂಚ್ಕೋಬೇಕು ಅಂತ ಅನ್ನೋ ಒಂದು ಆತುರ ಇದ್ದೇ ಇರುತ್ತೆ ನನಗೆ. ಇವತ್ತು ಕೂಡ ತುಂಬ ಯೂಸ್ಫುಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ಇವಾಗೆಲ್ಲ ಅಬ್ರಾಡ್ಗೆ ಹೋಗುವಂಥ ಕನಸು ಕಾಣ್ತಿರ್ತಾರೆ. ಹೊರಗಡೆ ದೇಶಕ್ಕೆ ಹೋಗಬೇಕು, ಕೆಲಸಕ್ಕಾಗಲಿ ಓದೋಕ್ಕಾಗಲಿ ಹೋಗಬೇಕು ಅಂತನೋರಿಗೆ, ಅಥವಾ ಮನೇಲಿ ವಯಸ್ಸಾಗಿರೋರು ತುಂಬ ಹೊತ್ತು ಅಡುಗೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತನೋರಿಗೆ, ಅಥವಾ ಮಕ್ಕಳಿರೋರು ಮಕ್ಕಳು ಕೈ ಬಿಡಲ್ಲ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತನೋರಿಗೆ, ಕೆಲಸಕ್ಕೆ ಹೋಗುವಂಥವ್ರಿಗೆ, ಬಿಡುವಿಲ್ಲ ನಮಗೆ ಸಮಯ ಕಡಿಮೆ ಇದೆ ಅಂತನವ್ರಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತಿನ ಬ್ಲಾಗ್ ತುಂಬಾ ಮಹಿಳೆಯರಿಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಸುಮಾರು ರೀತಿಯ ಪ್ರೀಮಿಕ್ಸ್ನ ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದ್ಸತಿ ಮಾಡಿಟ್ಕೊಂಡ್ರೆ ಟೈಮ್ ಸೇವ್ ಆಗೋ ರೀತಿಯಲ್ಲಿ ನಾವು ಯಾವ ಥರ ಒಂದೊಂದು ದಿನ ಬ್ರೇಕ್ಫಾಸ್ಟ್ ಇರ್ಬೋದು, ಅಥವಾ ಎಲ್ಲರೂ ನಾವು ಟ್ರಾವೆಲಿಂಗ್ ಮಾಡುವಂಥ ಟೈಮಲ್ಲಿ ಏನಾದ್ರು ನಾವು ಮಾಡ್ಕೊಂಡು ತೊಗೊಂಡು ಹೋಗಬೇಕು ಅಂತ ಅನಿಸಿದ್ರೆ ಇವತ್ತಿನ ಈ ಬ್ಲಾಗ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸಬ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಯೂಸ್ ಆಯಿತು ಅಂತ ಅನಿಸಿದ್ರು ಕೂಡ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ನನ್ನ ಪ್ರೀಮಿಕ್ಸ್ ಪ್ರಿಪ್ರೇಷನ್ಗೆ ಬೇಕಾಗಿರುವಂಥ ಅಕ್ಕಿ ಬೇಳೆಗಳನ್ನೆಲ್ಲ ತೊಳೆದು ಒಣಗ್ಸೋಕ್ಕಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ಒಣಗಬೇಕು. ಸುಮಾರು ಒಂದು 3-4 ಗಂಟೆ ಒಣಗಿದ ನಂತರ ನಾನು ಇಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಪೊಂಗಲ್ ಪ್ರೀಮಿಕ್ಸ್ ಒಂದಿದ್ರೆ ಯಾವ ಟೈಮಲ್ಲಿ ಬೇಕಾದರೂ ದಿಢೀರಾಗಿ ಪೊಂಗಲ್ ಮಾಡ್ಕೋಬೋದು. ಸುಮಾರು 3-4 ಗಂಟೆ ಬಿಸಿಲಲ್ಲಿ ಒಣಗಿಸಿದ ನಂತರ ನಾನು ಇದನ್ನು ತೊಗೊಂಬಂದಿದ್ದೀನಿ. ಅಕ್ಕಿನೂ ಒಣಗಿದೆ, ಹೆಸರು ಬೇಳೆನೂ ಸ್ವಲ್ಪ ಚೆನ್ನಾಗಿ ಒಣಗಿದೆ. ಇನ್ನೂ ಸ್ವಲ್ಪ ತೇವಾಂಶ ನಮಗಿದೆ ಅಂತ ಅನಿಸಿದ್ರೆ ಮೊದಲು ಇದನ್ನು ಒಂದು ಸ್ವಲ್ಪ ಹೊತ್ತು ಬಾಂಡಿನಲ್ಲಿ ಹುರ್ಕೊಂಬೇಡ. ಸುಮಾರು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಯಾವುದೇ ಕಪ್ ಅಳ್ತಾ ನೀವು ಇಟ್ಕೋಬೋದು. ಅರ್ಧ ಕಪ್ ಹೆಸರು ಬೇಳೆಗೆ 1 ಕಪ್ಪಷ್ಟು ಅಕ್ಕಿ, ಇದೆರಡನ್ನೂ ಸೇರಿಸ್ಕೊಂಡು ಫಸ್ಟ್ ಇದನ್ನು ಬಿಸಿ ಮಾಡ್ಕೋಬೇಕು. ಈ ರೀತಿ ಬಾಂಡಿನಲ್ಲಿ ಬಿಸಿ ಮಾಡೋದ್ರಿಂದ ಮಾಯಿಶ್ಚರ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ, ಹಾಗೆ ಈ ಹಸಿ ವಾಸನೆನೂ ಹೋಗುತ್ತೆ. ಇದು ಕಲರ್ ಚೇಂಜ್ ಆಗಬಾರ್ದು, ಮುಟ್ಟಿದ್ರೆ ಬಿಸಿ ಆಗಬೇಕು, ಅಷ್ಟಾದರೆ ಸಾಕು. ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ. ಪೂರ್ತಿಯಾಗಿದ್ದು ಗರಿ ಗರಿ ಆಗುತ್ತೆ. ಆ ನಂತರ ನಾವು ಇದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಅಕ್ಕಿನೂ ಕೂಡ ಹುರ್ಕೋಬೇಕು. ಸೊ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೆ, ಅದಕ್ಕೆ ಇಲ್ಲಿ 1 ಕಪ್ಪಷ್ಟು ಅಕ್ಕಿ ಉಪಯೋಗಿಸ್ಕೊಂಡಿದ್ದೀನಿ. ಅಕ್ಕಿನೂ ಕೂಡ ಮುಟ್ಟೋಷ್ಟು ಬಿಸಿ ಆಗುವಷ್ಟು ಹುರ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಹುರಿಬಾರ್ದು. ಹುರಿದಿಟ್ಕೊಂಡಿರುವಂಥ ಹೆಸರು ಬೇಳೆ ಜೊತೆ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಈ ರೀತಿ ಅಕ್ಕಿ ಬೇಳೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು ಬರೀ ನೀರೊಂದು ಮಿಕ್ಸ್ ಮಾಡ್ಕೊಂಡು ಬೇಕಂದಾಗ ನೀವು ದಿಢೀರಾಗಿ ಪೊಂಗಲ್ ಮಾಡ್ಕೋಬಹುದು. ಇದನ್ನ ಸ್ಟೋರ್ ಮಾಡಿ ಉಪಯೋಗಿಸ್ಕೊಳ್ಳೋದ್ರಿಂದ ನಾವಿಲ್ಲಿ ಎಣ್ಣೆ ಬದಲಾಗಿ ತುಪ್ಪನೇ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಎಣ್ಣೆ ಹಾಕಿದ್ರೆ ಸ್ಮೆಲ್ ಬರೋದಕ್ಕೆ ಅವಕಾಶ ಇರುತ್ತೆ ಕೆಲವು ದಿನ ಆದ ನಂತರ. ತುಪ್ಪ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಗ್ರೇಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ, ಸಣ್ಣ ಕಟ್ ಮಾಡಿರುವಂಥ ಮೆಣಸಿನಕಾಯಿ, ಹಾಗೆ ಗೋಡಂಬಿ ಇದಿಷ್ಟನ್ನ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳೋದ್ರಿಂದ ಕರಿಬೇವು, ಶುಂಠಿ, ಮೆಣಸಿನಕಾಯಿ ಇದೆಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಆಗುತ್ತೆ. ಹಾಗೆ ಅದು ಚೆನ್ನಾಗಿ ಅದರಲ್ಲಿರುವಂಥ ತೇವಾಂಶ ಹೋಗೋವರೆಗೂ ಈ ಥರ ತುಪ್ಪದಲ್ಲಿ ಬಾಡಿಸ್ಕೋಬೇಕು. ಸೊ ನಾವು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಷ್ಟು ನಾವು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ. ನೀವು ಇದನ್ನ ಸ್ಟೂಡೆಂಟ್ಸ್ಗೆ, ಅಬ್ರಾಡ್ಗೆ ಹೋಗುವಂಥ ಸ್ಟೂಡೆಂಟ್ಸ್ಗೆ ಇರ್ಬೋದು, ವಯಸ್ಸಾಗಿರುವಂಥ ತಂದೆ ತಾಯಿಗೂ ಕೂಡ ಇದನ್ನ ಮಾಡಿ ಕೊಡೋದ್ರಿಂದ ಬೇಕಂದಾಗ ಅವರು ದಿಢೀರಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಖಾರಕ್ಕೆ ಇಲ್ಲಿ ಕಾಳುಮೆಣಸು ಇರುತ್ತೆ, ಮೆಣಸಿನಕಾಯಿ ಇರುತ್ತೆ. ಸೊ ಆ ನಂತರ ನಾವು ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಅಕ್ಕಿ ಬೇಳೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸುಮಾರು 1ರಿಂದ 1.25 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಆನಂತರ 1/4 ಸ್ಪೂನ್ ಅಷ್ಟು ಇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡುವಂಥ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಮತ್ತೆ ಅಕ್ಕಿ ಬೇಳೆ ಹಾಕಿದ್ಮೇಲೆ ಸ್ಟವ್ ಆನ್ ಮಾಡೋದೇನು ಬೇಡ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಬಿಸಿ ಕಮ್ಮಿ ಆದಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು, ಅಥವಾ ಒಂದು ಸೀಲ್ಡ್ ಕವರ್ ಎಲ್ಲ ಹಾಕಿ ನೀವು ಕಳಿಸ್ಕೊಟ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಸುಮಾರು 3ರಿಂದ 4 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬಹುದು. ಪೊಂಗಲ್ ಮಾಡುವಂಥ ಟೈಮಲ್ಲಿ 1 ಕಪ್ಪಷ್ಟು ಪೊಂಗಲ್ ಪ್ರೀಮಿಕ್ಸ್ಗೆ 3.5 ಕಪ್ಪಷ್ಟು ನೀರು ಹಾಕೋಬೇಕು. ನಂತರ 2 ಅಥವಾ 3 ವಿಸಿಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಪೊಂಗಲ್ ರೆಡಿ ಆಗುತ್ತೆ. ಇಲ್ಲಿ ನಾವು ಬೇರೆ ಏನು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹಸಿ ಬಟಾಣಿ ಹಾಕೋಬಹುದು, ಅಥವಾ ಅವರೆಕಾಳನ್ನು ಕೂಡ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ ಮುಂಚೆ ಹಾಕೋಬಹುದು. ಇದಕ್ಕೆ ಬೆಸ್ಟ್ ಒಂದು ಚಟ್ನಿ ಅಂತಂದ್ರೆ ಕಾಯಿ ಚಟ್ನಿ. ಕಾಯಿ ಇದೆ, ಹುರಿಗಡ್ಲೆ, ಮೆಣಸಿನಕಾಯಿ, ಶುಂಠಿ, ಕರಿಬೇವು, ಹಾಗೆ ಉಪ್ಪು ಇದಿಷ್ಟನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಪೊಂಗಲ್ಗೆ ಒಂದು ರುಚಿಯಾಗಿರುವಂತ ಚಟ್ನಿ ಕೂಡ ರೆಡಿ ಆಗುತ್ತೆ. ಪೊಂಗಲ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಸೊ ಬರೀ ನೀರೊಂದನ್ನ ಹಾಕಿ ಮಿಕ್ಸ್ ಮಾಡಿ ಕೂಗಿಸ್ಕೊಳ್ಳೋದ್ರಿಂದ ದಿಢೀರಾಗಿ ನಿಮಗೆ ಬೇಕಂದಾಗ ಇನ್ಸ್ಟೆಂಟ್ ಆಗಿ ಪೊಂಗಲ್ ರೆಡಿ ಆಗುತ್ತೆ.
ಪೊಂಗಲ್ ಪ್ರೀಮಿಕ್ಸ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಕಂದಾಗ ನೀವು ಇದನ್ನ ಮಾಡ್ಕೋಬಹುದು. ಸರ್ವಿಂಗ್ ಟೈಮಲ್ಲಿ ಬಿಸಿ ಬಿಸಿ ಆಗಿರುವಂಥ ಪೊಂಗಲ್ಗೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೂ ನೀವು ಇದನ್ನ ಸರ್ವ್ ಮಾಡ್ಬೋದು. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ನಾನು ಇದನ್ನ ಅಬ್ರಾಡ್ಗೆ ಹೋಗ್ತಿರೋಂಥ ಒಬ್ಬರು ಸ್ಟೂಡೆಂಟ್ಗೆ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಅದನ್ನ ಇವತ್ತು ನಿಮ್ಮ ಜೊತೆಗೆ ವಿಡಿಯೋ ಶೂಟ್ ಮಾಡಿ ಹಂಚ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೀಮಿಕ್ಸ್ ಮಾಡೋದಕ್ಕೆ ನನಗೆ ವೆಜಿಟೇಬಲ್ಸ್ ಬೇಕು. ಅದನ್ನು ನಾನು ಡಿಹೈಡ್ರೇಟ್ ಮಾಡ್ಕೋತಾ ಇದ್ದೀನಿ. ಡಿಹೈಡ್ರೇಟ್ ಮಾಡೋದಕ್ಕೆ ಈ ಡಿಹೈಡ್ರೇಟರ್ನ ಉಪಯೋಗಿಸ್ಕೊಂಡಿದ್ದೀನಿ. ಡಿಹೈಡ್ರೇಟ್ ಅಂತಂದರೆ ತರಕಾರಿನಲ್ಲಿರುವಂಥ ತೇವಾಂಶನೆಲ್ಲ ಒಣಗಿಸಿ ಇಟ್ಕೊಳ್ಳೋದು. ಸೊ ಇದನ್ನು ಸ್ಟೂಡೆಂಟ್ಸ್ಗೆ ಕಳಿಸ್ಕೊಡ್ತಾ ಇರೋದ್ರಿಂದ ನಾನು ತರಕಾರಿಗಳನ್ನು ಡಿಹೈಡ್ರೇಟ್ ಮಾಡೋದು ತುಂಬ ಮುಖ್ಯ ಆಗಿತ್ತು. ಇದು ಅಗಾರೋ ರೀಗಲ್ ಫುಡ್ ಡಿಹೈಡ್ರೇಟರ್. ಇದರಲ್ಲಿ 5 ಸ್ಟೇನ್ಲೆಸ್ ಸ್ಟೀಲ್ ಟ್ರೇ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಡಿಜಿಟಲ್ ಅಡ್ಜಸ್ಟ್ಮೆಂಟ್ ಟೈಮರ್ ಕೂಡ ಇರುತ್ತೆ. ಜೊತೆಗೆ ಇದರಲ್ಲಿ ಮ್ಯಾನ್ಯುಯಲ್ ಬುಕ್ ಹಾಗೆ ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ. ಮ್ಯಾನ್ಯುಯಲ್ ಬುಕ್ಕನ್ನು ನೀವು ಥರವಲ್ಲಿ ಓದ್ಕೊಂಡು ಯಾವ್ಯಾವ ತರಕಾರಿ ಅಥವಾ ಯಾವ್ಯಾವ ಫ್ರೂಟ್ಸನ್ನು ಎಷ್ಟೆಷ್ಟು ಟೆಂಪ್ರೇಚರಲ್ಲಿ ಎಷ್ಟೆಷ್ಟು ಹಾರ್ಸಿಂದ ನಾವು ಇದನ್ನು ಡಿಹೈಡ್ರೇಟ್ ಮಾಡ್ಬೋದು ಅಂತ ಅದನ್ನು ನೋಡಿಕೊಂಡು ನೀವು ಇದನ್ನು ಉಪಯೋಗಿಸ್ಕೋಬೋದು. ಕೆಳಗಡೆ ಕೊಟ್ಟಿರೋಂಥ ಈ ಬೇಸಿಂದನೇ ನಮಗೆ 360 ಡಿಗ್ರಿ ಹಾಟ್ ಏರ್ ಸರ್ಕ್ಯುಲೇಷನ್ ಸಿಸ್ಟಮ್ ಮೂಲಕ ಫ್ರೂಟ್ಸ್ ಮತ್ತು ತರಕಾರಿನ ಆದಷ್ಟು ಬೇಗ ಡ್ರೈ ಮಾಡುತ್ತೆ. ಹಾಗೆ ಇದರ ಮೇಲ್ಗಡೆಗೆ 5 ಸ್ಟ್ಯಾಕಬಲ್ ಟ್ರೇಸ್ ಕೊಟ್ಟಿರ್ತಾರೆ. ಇದು ಕೂಡ ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ತರಕಾರಿ ಮತ್ತು ಹಣ್ಣು ಒಟ್ಟಿಗೆ ನೀವು ಇದರಲ್ಲಿ ಡ್ರೈ ಮಾಡ್ಕೋಬೋದು. ಹಾಗೆ ವಾಶ್ ಕೂಡ ಮಾಡ್ಬೋದು. ಅದರ ಕೆಳಗಡೆ ಬೇಸನ್ನು ನಾವು ನೀರಲ್ಲಿ ತೊಳೆಯೋಂಗಿಲ್ಲ. ಒದ್ದೆ ಬಟ್ಟೆಯಿಂದ ಅಥವಾ ಟಿಶ್ಯೂಯಿಂದ ಕ್ಲೀನ್ ಮಾಡ್ಕೋಬೋದು. ಇನ್ ಕೇಸ್ ಒಳಗಡೆ ಫುಡ್ ಅಥವಾ ಮೇಲ್ಗಡೆ ಫುಡ್ ಕೆಳಗಡೆ ತಾಗ್ತಿದೆ ಅಂತಂದರೆ ಇದನ್ನ ಉಲ್ಟಾ ಹಿಂಗೆ ಪ್ಲೇಸ್ ಮಾಡಿದ್ರೆ ಹೈಟ್ ಜಾಸ್ತಿ ಬರುತ್ತೆ. ಅವ್ರು ಇನ್ನು ನೆಸೆಸಿಟಿ ಇಲ್ಲ ಅಂತಂದರೆ ಒಳಗೆ ಹೋಗುತ್ತೆ, ಇನ್ನು ಡೀಪ್ ಕೂತ್ಕೊಳ್ತಾರೆ. ಸೊ ವಿ ಕ್ಯಾನ್ ಡೂ ದ್ಯಾಟ್ ಫಾರ್ ಆಲ್ ದ ಟ್ರೇಸ್. ಉದ್ದ ಬೇಕಾದ್ರೆ ಹಿಂಗಿರ್ಬೋದು. ಮೊದಲೇ ಸರ್ತಿ ಇದನ್ನು ಯೂಸ್ ಮಾಡುವಾಗ ಒಂದು ಒದ್ದೆ ಬಟ್ಟೆಯಿಂದ ಟ್ರೈನೆಲ್ಲ ಒರೆಸ್ಬಿಟ್ಟು ನಂತರ ಅದರ ಮೇಲ್ಗಡೆಗೆ ತೆಳ್ಳಗೆ ಕಟ್ ಮಾಡಿರೋಂಥ ತರಕಾರಿಯನ್ನೆಲ್ಲ ಈ ರೀತಿ ಈವನ್ ಆಗಿ ಜೋಡಿಸ್ಬಿಟ್ಟು ಟ್ರೈನಲ್ಲಿ ಡಿಹೈಡ್ರೇಟ್ ಮಾಡಲಿಕ್ಕೆ ಇಡ್ಬೋದು. ಒಂದೇ ಟ್ರೇ ಅಂತಲ್ಲ, 4-5 ಟ್ರೈನಲ್ಲಿ ಒಟ್ಟಿಗೆ ನೀವು ಡಿಹೈಡ್ರೇಟ್ ಮಾಡ್ಕೋಬೋದು. ಎಷ್ಟು ತೆಳ್ಳಗೆ ನಾವು ಕಟ್ ಮಾಡ್ತೀವೋ ಅಷ್ಟು ಬೇಗ ತರಕಾರಿ ಎಲ್ಲ ಡಿಹೈಡ್ರೇಟ್ ಆಗುತ್ತೆ. ಟ್ರೇ ಎಲ್ಲ ಅಡ್ಜಸ್ಟ್ ಮಾಡಿದ್ಮೇಲೆ ಡಿಜಿಟಲ್ ಕಂಟ್ರೋಲ್ ಪ್ಯಾನಲಲ್ಲಿ ಟೈಮ್ ಮತ್ತು ಟೆಂಪ್ರೇಚರ್ ಸೆಟ್ ಮಾಡ್ಕೋಬೇಕು. ಯಾವ್ಯಾವ ತರಕಾರಿಗೆ ಎಷ್ಟೆಷ್ಟು ನಿಮಿಷ ಯಾವ ಟೆಂಪ್ರೇಚರಲ್ಲಿ ಇಟ್ಕೋಬೇಕು ಅಂತ ಅನ್ನೋದನ್ನು ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು. ಟೈಮ್ ಬಟನ್ ಸೆಟ್ ಮಾಡಿಕೊಂಡು ಇಲ್ಲಿ ಟೆಂಪ್ರೇಚರ್ ಡೌನ್ ಮಾಡ್ಕೋಬೇಕು. 70 ಡಿಗ್ರಿ ಇದೆ, 45 ಇಟ್ಕೋಬೇಕು. 10 ಹಾರ್ಸ್ ಇದೆ, ನಮಗೆ 8 ಹಾರ್ಸ್ ಬೇಕು. ಸೊ ಮೈನಸ್ ಮಾಡೋಣ. ಟೈಮ್ ಸೆಟ್ ಮಾಡಿದ ನಂತರ ನಾವು ಮೀನ್ ವೈಲ್ ಚೆಕ್ ಮಾಡ್ಕೋಬೋದು. ನಮಗೆ ಎಷ್ಟು ಡ್ರೈ ಬೇಕೋ ಅಷ್ಟಕ್ಕೆ ಮಾತ್ರ ಡ್ರೈ ಮಾಡಿ ತೆಕ್ಕೋಬೋದು. ಸೊ ಇದೇ ರೀತಿ ನೀವು ಬಾಳೆಹಣ್ಣನ್ನು ಡ್ರೈ ಮಾಡ್ಕೋಬೋದು. ಹಾಗೆ ABC ಮಾಲ್ಟ್ ಅಂತ ಎಲ್ಲ ಮಾಡ್ಬೋದು. ABC ಅಂತಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್. ಬಿಸಿಲಲ್ಲಿ ಒಣಗ್ಸೋಕ್ಕಾಗಲ್ಲ ಅಂತನವರು ಈ ಥರ ಡಿಹೈಡ್ರೇಟ್ ಮಾಡಿಕೊಂಡು ಪೌಡರ್ ಮಾಡಿಟ್ಕೊಂಡು ಪ್ರತಿದಿನ ಡ್ರಿಂಕ್ ಥರ ಕೂಡ ತೊಗೋಬೋದು. ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇದ್ರ ಸೌಂಡಲ್ಲೇ ಗೊತ್ತಾಗುತ್ತೆ ನೋಡಿ ನಮ್ಗೆ ಇದೆಷ್ಟು ಡ್ರೈ ಆಗಿದೆ ಅಂತ. ಇದುವರೆಗೂ ನೀವು ನೋಡ್ತಿಲ್ಲೇ ಇರೋವಂಥ ಒಂದು ರೆಸಿಪಿ ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ ಪ್ರಿಪ್ರೇಷನ್ ಎಲ್ಲ. ಸೊ ಇಲ್ಲಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಡಿಹೈಡ್ರೇಟ್ ಮಾಡ್ಕೊಂಡ ನಂತರ ಆನಿಯನ್ ಮತ್ತು ಗಾರ್ಲಿಕ್ನ ಕೂಡ ಇಲ್ಲಿ ಡಿಹೈಡ್ರೇಟ್ ಮಾಡ್ತಾಯಿದ್ದೀನಿ. ಯೂಶಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೆಲೆ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಅಂತ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಹೇಳೋಕ್ಕಾಗಲ್ಲ. ಬೆಲೆ ಕಮ್ಮಿ ಇದ್ದಾಗ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಬಂದು ಈ ರೀತಿ ಪೌಡರ್ ಮಾಡಿ ಇಟ್ಕೋಬೋದು. ಎಷ್ಟೊಂದು ರೆಸಿಪಿಗಳಲ್ಲಿ ನಾವು ಡಿಹೈಡ್ರೇಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಅಂಗಡಿನಲ್ಲಿ ಎಷ್ಟು ದುಬಾರಿ ಬೆಲೆ ಕೊಟ್ಟು ತೊಗೊಂಬರ್ತೀವಿ. ಗಾರ್ಲಿಕ್ ಪೌಡರ್, ಜಿಂಜರ್ ಪೌಡರ್ ಮತ್ತು ಆನಿಯನ್ ಪೌಡರ್, ಟೊಮೆಟೊ ಪೌಡರ್ ಎಲ್ಲ ಸಿಗುತ್ತೆ. ಅದ್ರ ಬದಲು ನಾವು ಈ ರೀತಿಯೇ ಡಿಹೈಡ್ರೇಟ್ ಮಾಡಿ ಉಪಯೋಗಿಸ್ಕೋಬೋದು. ಇದು ಎಲ್ಲರಿಗೂ ಬೇಕು ಅಂತಲೇ ಅಲ್ಲ, ಕೆಲವು ರೆಸಿಪಿಗಳಲ್ಲಿ ಈ ಥರದ ಪೌಡರ್ನ ಉಪಯೋಗಿಸ್ಕೋಬೋದು. ಸೊ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನಾನು ಮುಂದೆ ಹೇಗೆ ಉಪಯೋಗಿಸ್ತೀನಿ ಅಂತ. ಬೆಳ್ಳುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ, ಹಾಗೆ ಈರುಳ್ಳಿ ಕೂಡ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಟ್ರೈನಲ್ಲಿ ಬೀನ್ಸ್ ಮತ್ತು ಗೆಡ್ಡೆಕೋಸು ಮತ್ತು ಇನ್ನೊಂದರಲ್ಲಿ ಕ್ಯಾರೆಟ್ ಇಟ್ಟಿದ್ದೀನಿ. ಇನ್ನೊಂದರಲ್ಲಿ ಕರಿಬೇವು ಸೊಪ್ಪು ಮತ್ತು ಪುದೀನ ಇಡ್ತಾಯಿದ್ದೀನಿ. ಯಾವುದು ನೀರಿನಂಶ ಜಾಸ್ತಿ ಇರುತ್ತೆ ಆ ತರಕಾರಿ ಟ್ರೈನ ಕೆಳಗಡೆ ಇಟ್ಕೋಬೇಕು. ಯಾವುದು ನೀರಿನಂಶ ಕಡಿಮೆ ಇರುತ್ತೆ ಅದನ್ನು ಮೇಲ್ಗಡೆ ಇಟ್ಕೋಬೇಕು. ಸೊಪ್ಪುಗಳು ಆದಷ್ಟು ಬೇಗ ಆಗುತ್ತೆ. ಈಗ ನಾವು ಮೆಂತ್ಯ ಸೊಪ್ಪನ್ನ ಇಟ್ಕೊಂಡು ಏನು ಹೇಳ್ತಾರೆ ಕಸೂರಿ ಮೇಥಿ ಮಾಡ್ಕೋಬೋದು. ಕರಿಬೇವು ಸೊಪ್ಪು, ಪುದೀನ ಸೊಪ್ಪು ಮತ್ತು ಏನು ಹೇಳ್ತಾರೆ ನುಗ್ಗೆ ಸೊಪ್ಪು, ಈ ಥರದನ್ನೆಲ್ಲ ಬೇಗನೆ ಡಿಹೈಡ್ರೇಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೋದು. ಇಂಥದ್ದಂತೂ ನಾವು ಪ್ರತಿದಿನ ಅಡುಗೆಗಳಲ್ಲಿ ಬಳಸ್ತಾನೆ ಇರ್ತೀವಿ. ಪುದೀನ ನೋಡಿ ಎಷ್ಟು ಬೇಗ ಒಣಗೋಗಿದೆ ಅಂತ. ಕೆಲವೇ ನಿಮಿಷಕ್ಕೆ ಒಣಗಿತ್ತು. ಅದನ್ನು ತೆಗೆದ ನಂತರ ನಾನು ನೆಕ್ಸ್ಟ್ ಟ್ರೈನ್ ಓಪನ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಸಣ್ಣ ಕಟ್ ಮಾಡೋದ್ರಿಂದ ಬೇಗನೆ ಡಿಹೈಡ್ರೇಟ್ ಆಗಿದೆ. ಸೊ ಇದನ್ನೇ ಉಪಯೋಗಿಸ್ಕೊಂಡು ಇವಾಗ ಒಂದು ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಮೆಣಸಿನ್ಕಾಯಿ ಕೂಡ ಆಲ್ಮೋಸ್ಟ್ ಡಿಹೈಡ್ರೇಟ್ ಆಗಿದೆ. ತುಂಬ ಯೂಸ್ ಆಯಿತು ನನಗಂತೂ ಈ ಡಿಹೈಡ್ರೇಟರ್. ಅಗಾರೋ ಡಿಹೈಡ್ರೇಟರ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ರೀತಿ ತರಕಾರಿಗಳನ್ನ ನಾವು ಡಿಹೈಡ್ರೇಟ್ ಮಾಡಿಕೊಂಡು
ಟ್ರಾವೆಲಿಂಗ್ ಮಾಡೋರ್ಗೂ ಕಳಿಸ್ಕೊಡ್ಬೋದು, ಅಥವಾ ಟೈಮ್ ಸೇವ್ ಮಾಡ್ಕೊಳ್ಳೋ ಹಾಗೆ ನಮಗೆ ಹೊರಗಡೆ ಬಿಸಿಲು ಬರಲ್ಲ, ಮನೆ ಒಳಗಡೆ ಬಿಸಿಲು ಬರಲ್ಲ ಅಂತನವರು ಕೂಡ ನೀವು ಈ ಥರ ಮಾಡಿ ಇಟ್ಕೋಬೋದು. ಅಂದರೆ ಟೈಮ್ ಸೇವ್ ಆಗೋ ಹಾಗೆ ಈ ರೀತಿ ರೆಸಿಪಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಕಂದಾಗ ನೀವು ಇನ್ಸ್ಟೆಂಟಾಗಿ ಏನೋ ತಿಂಡಿ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವು ವಸ್ತುಗಳು ಬೆಲೆ ಜಾಸ್ತಿ ಇರಲ್ಲ. ಬೆಳ್ಳುಳ್ಳಿ ಅಂತೂ ಒಂದೊಂದ್ಸತಿ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಕಮ್ಮಿ ಇದ್ದಾಗ ತೊಗೊಂಡು ಈ ರೀತಿ ನೀವು ಒಣಗಿಸಿ ಇಟ್ಕೊಂಡ್ರೆ, ಡಿಹೈಡ್ರೇಟ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಉಪಯೋಗಿಸ್ಕೋಬೋದು. ಸೀಸನಲ್ ಫ್ರೂಟ್ನ ಇದರಲ್ಲಿ ಡಿಹೈಡ್ರೇಟ್ ಮಾಡಿ ಇಟ್ಕೋಬೋದು, ಬೇಕಂದಾಗ ಟೇಸ್ಟ್ ಮಾಡ್ಬೋದು. ಸೊ ಅಗಾರೋ ಡಿಹೈಡ್ರೇಟರ್ ಲಿಂಕ್ ನನಗೆ ತುಂಬ ಯೂಸ್ಫುಲ್ ಆಯಿತು. ಮೇ ಬಿ ನಿಮಗೂ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇದುವರೆಗೂ ನಾನು ಎಲ್ಲೂ ತೋರಿಸಿರ್ಲಿಲ್ಲ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಬಿಸಿಬೇಳೆಬಾತ್ ಪ್ರೀಮಿಕ್ಸ್ನ ಎಲ್ಲೂ ಕೂಡ ಯಾರೂ ನೋಡಿಲ್ಲ, ಯಾರೂ ಟ್ರೈ ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬಾ ಅದ್ಭುತವಾಗಿ ಬಂತು. ಮೊದಲನೇದಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಇದನ್ನು ನಾನು ಸ್ಟೂಡೆಂಟ್ಗೆ ಕಳಿಸ್ಕೊಡ್ತಾ ಇರೋದ್ರಿಂದ ಎಣ್ಣೆ ಬದಲಾಗಿ ತುಪ್ಪನೇ ಉಪಯೋಗಿಸ್ಕೊಂಡಿದ್ದೀನಿ. ತುಂಬ ದಿನ ಇಟ್ಕೊಂಡು ಉಪಯೋಗಿಸ್ಕೋಬೋದು ಇದನ್ನು ಅಂತನಕ್ಕೋಸ್ಕರ. ತುಪ್ಪದಲ್ಲಿ ಫಸ್ಟು ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಹಾಕಿ ಜಾಸ್ತಿ ಹೊತ್ತು ಇದನ್ನು ಬಾಡಿಸ್ಕೋಬಾರ್ದು. ಸಣ್ಣ ಊರಿನಲ್ಲಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಒಗ್ಗರಣೆ ಜೊತೆಗೆ ಮಿಕ್ಸ್ ಆದರೆ ಸಾಕು. ಇದಾದ ನಂತರ 1 ಕಪ್ಪಷ್ಟು ತೊಗರಿಬೇಳೆ, ಇದು ತೊಳೆದು ಒಣಗಿಸಿರೋವಂಥ ಬೇಳೆ, ಅಕ್ಕಿ, ಇದೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಆನಂತರ ಪೌಡರ್ ಮಾಡಿ ಇಟ್ಕೊಂಡಿರೋಂಥ ಬಿಸಿಬೇಳೆಬಾತ್ ಪೌಡರ್. ಬಿಸಿಬೇಳೆಬಾತ್ ಪೌಡರ್ ನಾನೀಗಾಗಲೇ ನನ್ನ ಕುಕಿಂಗ್ ಚಾನಲಲ್ಲೂ ಕೂಡ ಹಾಕಿದ್ದೀನಿ. ಇದೇ ಸೇಮ್ ಪೌಡರ್ನ ಉಪಯೋಗಿಸ್ಕೊಂಡು 2 ರೀತಿ ಬಿಸಿಬೇಳೆಬಾತ್ ಮಾಡ್ಕೊಳ್ಳೋವಂಥ ವಿಧಾನ ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೋಡೋ ಹಾಗಿದ್ರೆ ನೀವು ಪರ್ಟಿಕ್ಯುಲರ್ ರೆಸಿಪಿನೂ ಕೂಡ ನನ್ನ ಕುಕಿಂಗ್ ಚಾನಲ್ ಅಮ್ಮನ ಅಡುಗೆನಲ್ಲಿ ಚೆಕ್ ಮಾಡ್ಬೋದು. ಏನು ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಬೇಡ. ಅಕ್ಕಿ, ಬೇಳೆ, ಈ ಪೌಡರ್ ಮತ್ತು ತರಕಾರಿ, ಒಗ್ಗರಣೆ ಎಲ್ಲ ಮಿಕ್ಸ್ ಆಗಿರುತ್ತೆ. ನಂತರ ನಾವು ಇದನ್ನು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋದಷ್ಟೇ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ರುಚಿಯಾಗಿತ್ತು. ಹಾಗೆ ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಮೇ ಬಿ ಅದು ಇಲ್ಲಿ ಸ್ಕಿಪ್ ಆಯಿತು ಅಂತ ಅನಿಸುತ್ತೆ. ಟೇಸ್ಟ್ಗೆ ಅಕಾರ್ಡಿಂಗ್ ಟು ಟೇಸ್ಟ್ ನೀವು ಉಪ್ಪನ್ನು ಕೂಡ ಇವಾಗಲೇ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು. ಸೊ ಮಾಡೋವಂಥ ಟೈಮಲ್ಲಿ ನಾವು ಬೇರೆ ಏನೂ ಹಾಕೋದು ಬೇಕಾಗಿಲ್ಲ. 1 ಕಪ್ಪಷ್ಟು ಬಿಸಿಬೇಳೆಬಾತ್ ಮಿಕ್ಸ್ಗೆ 4 ಕಪ್ಪಷ್ಟು ನೀರು ಹಾಕೋಬೇಕು. ಇದು ಕರೆಕ್ಟ್ ಪ್ರಮಾಣದಲ್ಲಿ ಇರೋವಂಥ ಮೆಜರ್ಮೆಂಟ್ ಇದು. ಸೊ ಇಷ್ಟು ಹಾಕ್ಕೊಂಡು ನಾವು ಮತ್ತೆ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಇನ್ನೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ನಾನು ಹುಣಸೆ ರಸ ಕೂಡ ಹಾಕ್ತಾಯಿಲ್ಲ. ಸೊ ಕ್ಯಾಪ್ಸಿಕಮ್ದು ಒಂದು ಒಳ್ಳೆ ಘಮನೂ ಇರುತ್ತೆ. ತರಕಾರಿ ಎಲ್ಲ ಹಾಕಿರೋದ್ರಿಂದ ಬೆಂದ ಮೇಲೆ ನೋಡಿ ನಮ್ಗೆ ಈ ರೀತಿ ಕಾಣಿಸುತ್ತೆ. ಒಗ್ಗರಣೆನೂ ಇದೆ, ಎಲ್ಲನೂ ಇದೆ. 1 ಪಾಟ್ ರೆಸಿಪಿ ಥರ ನೀವು ದಿಢೀರಾಗಿ ಮಾಡ್ಕೋಬೋದು. ಇದು ಇಷ್ಟ ಅಲ್ಲದೆ ನೀವು ಇದನ್ನ ಪ್ರೀಮಿಕ್ಸ್ ಥರ ಅಲ್ಲದೆ ಆ ತಕ್ಷಣವೇ ನಾವು ಹೇಗೆ ತರಕಾರಿ ಎಲ್ಲ ಹಾಕಿ ಫ್ರೆಶ್ ಆಗಿ ಮಾಡ್ಕೋಬೋದು ಅಂತ ಕೂಡ ನಾನು ಕುಕಿಂಗ್ ಚಾನಲಲ್ಲಿ ಈಗಾಗಲೇ ರೆಸಿಪಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನೀವು ಕೂಡ ಇದನ್ನು ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರು ಬೇಕು ಅಂತ ಅನ್ನೋರಿಗೆ ಮಾಡಿ ಕಳಿಸ್ಕೊಡ್ಬೋದು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು, ಅಥವಾ ಮೇಲ್ಗಡೆಯಿಂದ ಚಿಪ್ಸ್ ಅಥವಾ ಈ ಥರ ಖಾರ ಬೂಂದಿ ಜೊತೆ ತಿನ್ಬೋದು. ಅದ್ಭುತವಾಗಿರುವಂಥ ರುಚಿ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಬಿಸಿಬೇಳೆಬಾತ್ ಪೌಡರ್ ರೆಸಿಪಿ ನಾನು ಈಗಾಗಲೇ ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಹಾಗೆ ಒಂದ್ಸತಿ ನೀವು ಕೂಡ ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಈ ತಿಂಡಿ ಅಂತೂ ತುಂಬ ಕಡಿಮೆ ಎಣ್ಣೆ ಬಳಸಿ ಮಾಡೋವಂಥ ಒಂದು ಬ್ರೇಕ್ಫಾಸ್ಟ್ ಪ್ರೀಮಿಕ್ಸ್. ಮೊದಲದಾಗಿ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ನಾನು ಸ್ವಲ್ಪ ಹೊತ್ತು ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ತೇವಾಂಶ ಇರುತ್ತೆ ಅಂತಂದರೆ ಇವಾಗಲೇ ನಾವು ಒಗ್ಗರಣೆಯಲ್ಲಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅಥವಾ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗ ತುಂಬ ದಿನ ಇಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಇದು ಸ್ಮೆಲ್ ಬರಲ್ಲ. ಇದೇ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಒಂದು ಒಳ್ಳೆ ಕಲರು ಕೊಡುತ್ತೆ. ನಂತರ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಪ್ರೀಮಿಕ್ಸ್ ನಾನು ಮಾಡ್ತಿರೋದು ಶಾವಿಗೆ ಬಾತ್ಗೋಸ್ಕರ ಆಗಿರೋದ್ರಿಂದ ನಾವು ಇದಕ್ಕೆ ಈರುಳ್ಳಿ ಮತ್ತು ತರಕಾರಿಗಳನ್ನ ಕೂಡ ಮಿಕ್ಸ್ ಮಾಡಿ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಬರೀ ಸಿಂಪಲ್ಲಾಗಿ ಬರೀ ಈರುಳ್ಳಿ ಒಂದು ಹಾಕ್ಕೊಂಡು ಮಾಡ್ಕೋಬೇಕು ಅಂದರೆ ಈ ಥರ ಡಿಹೈಡ್ರೇಟ್ ಮಾಡಿರೋಂಥ ಈರುಳ್ಳಿ ಒಂದು ಹಾಕ್ಕೊಂಡು ಸಾಕು. ಎಷ್ಟೇ ದಿನ ಇಟ್ಟರೂ ಕೂಡ ಇದು ಕೂಡ ಹಾಳಾಗಲ್ಲ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಮುರಿದುಬಿಟ್ಟು ಹಾಕೋಣ. ಸೊ ಸ್ಲೈಸ್ ಮಾಡಿ ನಾನು ಅದನ್ನು ಡಿಹೈಡ್ರೇಟ್ ಮಾಡಿದ್ದೆ, ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೀನಿ. ಇದು ತುಂಬ ಹೊತ್ತು ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಂತರ ತಕ್ಷಣವೇ ಹುರಿದಿಟ್ಕೊಂಡಿರೋಂಥ ಶಾವಿಗೆ ಹಾಕ್ತಾಯಿದ್ದೀನಿ, ಅಥವಾ ವೆರ್ಮಿಸಲ್ಲಿ. ಫಸ್ಟೇ ನಾನು ಇದನ್ನು ಏರ್ ಫ್ರೈಯರಲ್ಲಿ ಮಾಡಿ ಇಟ್ಕೊಂಡಿದ್ದೆ. ರೋಸ್ಟ್ ಮಾಡಿ ಇಟ್ಕೊಂಡಿದ್ರೆ ಇದು ಕೂಡ ತುಂಬ ದಿನ ಹಾಳಾಗ್ದಂಗೆ ಇಟ್ಕೋಬೋದು. ಸೊ ಇದೆಲ್ಲವೂ ಟೈಮ್ ಸೇವ್ ಆಗೋವಂಥ ಒಂದು ಐಡಿಯಾಸ್ ಅಷ್ಟೇ. ರವೆ ಆಗಲಿ ಅಥವಾ ಶಾವಿಗೆ ಆಗಲಿ ಫಸ್ಟೇ ಹುರಿದಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹುಳು ಬೀಳಲ್ಲ, ತುಂಬ ದಿನ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದೇ ಟೈಮಲ್ಲೇ ಟೇಸ್ಟ್ಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಬೇಡ. ಮತ್ತು ತುಂಬ ಹೊತ್ತು ಇದನ್ನೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹುರಿದು ಇಟ್ಕೊಂಡಿರೋವಂಥ ಶಾವಿಗೆ ಇದ್ದರೆ ಕ್ವಿಕ್ಕಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಸಿ ಕಮ್ಮಿ ಆದಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ದಿಢೀರಾಗಿ ನೀವು ಶಾವಿಗೆ ಬಾತ್ ಮಾಡ್ಕೊಳ್ಳೋದಕ್ಕೆ ಪ್ರೀಮಿಕ್ಸ್ ರೆಡಿ ಆಗುತ್ತೆ.
ಬನ್ನಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅದರಲ್ಲಿ 2 ಕಪ್ಪಷ್ಟು ನೀರು ಬಿಸಿ ಮಾಡ್ಕೊತಾ ಇದ್ದೀನಿ. ನೀರೊಂದು ಬಿಸಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಾನು ಇವತ್ತು ತೋರಿಸಿರೋಂಥ ಪ್ರತಿಯೊಂದು ಪ್ರೀಮಿಕ್ಸ್ ಕೇವಲ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಆಗಿರುತ್ತೆ. ಯಾವಾಗ ಬೇಕಾದರೂ ಮಾಡ್ಕೊಳ್ಳೋಂಥ ಈಸಿ ರೆಸಿಪೀಸ್. 2 ಕಪ್ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೇಕು. ತುಪ್ಪ ಅಥವಾ ಎಣ್ಣೆ ಏನಾದರೂ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಇದು ಸ್ಟಿಕ್ಕಿ ಆಗೋಲ್ಲ, ಒಂದಕ್ಕೊಂದು ಅಂಟಲ್ಲ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಒಂದು ಫುಲ್ ಕಪ್ಪಷ್ಟು ಶಾವಿಗೆ ಪ್ರೀಮಿಕ್ಸ್ ಹಾಕ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ಇನ್ನೂ ಬಿಡಿಬಿಡಿಯಾಗಿರಬೇಕು ಅಂದರೆ ನೀವು 1.5 ಕಪ್ಪಷ್ಟು ನೀರು ಹಾಕ್ಕೊಂಡ್ರು ಸಾಕು. ಆನಂತರ ಟೇಸ್ಟ್ ಚೆಕ್ ಮಾಡಿಕೊಂಡು ನನಗಿನ್ನು ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಹಂಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಒಂದ್ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೀನಿ. ಮೀನ್ವೈಲ್ ನಾವು ಒಂದ್ಸತಿ ಸ್ಟೇರ್ ಮಾಡ್ಕೊಳ್ಳೋಣ. ಜಾಸ್ತಿ ಇದನ್ನು ತಿರುಗ್ಸೋಕ್ಕೆ ಹೋಗಬಾರ್ದು. ಕುದಿಯುವಂಥ ಟೈಮಲ್ಲಿ ಮುಚ್ಚಿಟ್ಟು ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಆಯಿತು. ಕರೆಕ್ಟಾಗಿ ಇದು ಬೆಂದು ರೆಡಿಯಾಗಿರುತ್ತೆ. ಲಾಸ್ಟಲ್ಲಿ ನಮಗಿದು ಸ್ಟವ್ ಆಫ್ ಮಾಡಿದ್ಮೇಲೆ ತೆಳಗಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಇದನ್ನು ಸ್ಟ್ಯಾಂಡಿಂಗ್ ಟೈಮ್ ಕೊಡಬೇಕು. ಒಂದು ಸ್ವಲ್ಪ ಅರಳೋದಕ್ಕೆ ಟೈಮ್ ಕೊಡಬೇಕು. ಉಪ್ಪಿಟ್ಟಾಗಲಿ ಶಾವಿಗೆ ಆಗಲಿ ಸ್ವಲ್ಪ ಬಿಸಿನಲ್ಲಿ ತೆಳಗಿದೆ ಅನಿಸುತ್ತೆ, ಆರಿದ್ಮೇಲೆ ಗಟ್ಟಿಯಾಗುತ್ತೆ. ಇಷ್ಟು ಕರೆಕ್ಟಾಗಿರುತ್ತೆ. ಆರಿದ್ಮೇಲೆ ನೀವು ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಒಂದು 2 ರಿಂದ 3 ನಿಮಿಷ ಸ್ಟ್ಯಾಂಡಿಂಗ್ ಟೈಮ್ ಕೊಟ್ಟ ನಂತರ ಬಿಡಿಬಿಡಿಯಾಗಿರೋಂಥ ಶಾವಿಗೆ ಭಾತ್ ರೆಡಿಯಾಗಿದೆ. ತರಕಾರಿ ಎಲ್ಲ ಏನು ಬಳಸದೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಶಾವಿಗೆ ಭಾತ್ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ ಹಾಕ್ಕೋಬೋದು, ಹಾಗೆ ನಿಂಬೆ ರಸ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿಯಾಗಿರುವಂಥ ರುಚಿಯಾಗಿರುವಂಥ ಶಾವಿಗೆ ಭಾತ್ ಕೆಲವೇ ನಿಮಿಷದಲ್ಲಿ ರೆಡಿ ಆಯಿತು. ಸೊ ಇವತ್ತಿನ ಈ ಎಲ್ಲ ರೆಸಿಪೀಸ್ ನೀರು ಹಾಕ್ಕೊಳ್ಳಿ, ಬಿಸಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಅನ್ನೋ ರೀತಿಯಲ್ಲಿತ್ತು. ಸೊ ಅಬ್ರಾಡ್ಗೆ ಹೋಗುವಂಥವ್ರಿಗಾಗಲಿ ಯಾರಿಗೇ ಆದರೂ ಕೂಡ ಈ ಥರದ ರೆಸಿಪೀಸ್ ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ನಂಬರ್ ಮೂಲಕ ನೀವು ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗಲ್ಲ.